ಹೆಂಗಿತ್ತು ರಿಸಲ್ಟ್ ನೋಡುವಾಗ ನಿಮ್ಮ ಮನಸ್ಥಿತಿ ಹೆಂಗಿತ್ತು ಆಗ? ಒಂದು ನೆನಪು ಮಾಡ್ಕೊಬೇಕಾಗ್ತದೆ. ನಾನು ಕೌಂಟಿಂಗ್ ಸಂದರ್ಭದಲ್ಲಿ ನನ್ನ ಮನೆಯಲ್ಲಿ ಇದ್ದೆ. ನಮ್ಮ ಮನೆಯಲ್ಲೆಲ್ಲ ಕೌಂಟಿಂಗ್ ಎಲ್ಲ ಏಜೆಂಟ್ಸ್ ಎಲ್ಲ ಹೋಗಿದ್ರು, ಮಕ್ಕಳೆಲ್ಲ ಹೋಗಿದ್ರು. ನಾನು, ನನ್ನ ಶ್ರೀಮತಿಯವರು, ನನ್ನ ಹೆಣ್ಣು ಮಕ್ಕಳಿಬ್ಬರು, ನನ್ನ ಸೊಸೆಂದರಿಬ್ಬರು, ನನ್ನ ತಮ್ಮನ ಮಕ್ಕಳು ಎಲ್ಲ ಟಿವಿ ನೋಡ್ತಾ ಇದ್ವಿ. 1,000 ಆ ಕಡೆ ಈ ಕಡೆ ಹೋಗ್ತಾ ಇತ್ತು. ಆಮೇಲೆ ನಾನು ಗೆಲ್ತೀನಿ ಅಂತಿದ್ದೆ, ನಮ್ಮ ಮನೇಲಿ ಎಲ್ರು ಗೆಲ್ತಾರೆ ಅಂತಿತ್ತು. ಬರೀ ಇನ್ನು 35,000 ಬಾಕಿ ಇತ್ತು. 1,600 ಓಟು ಲೀಡ್ ಆಗ್ಬಿಡ್ತು ಅವ್ರದ್ದು. ಅವಾಗ ನಾನು ಇಲ್ಲ, ಇನ್ನು ಕಷ್ಟ ಗೆಲ್ಲೋದಿಲ್ಲ ಅಂದ್ಬಿಟ್ಟೆ. ನಮ್ಮ ಮನೇಲಿ ನಾನಂದೆ, ಇನ್ನು ಗೆಲ್ಲೋದಿಲ್ಲ, 1,600 ಓಟ್ ಲೀಡ್ ಆಗಿದೆ, ಇನ್ನು ಕಷ್ಟ ಇದೆ ಅಂದೆ. ಬರೀ 30,000 ಕೌಂಟಿಂಗ್ ಇತ್ತು. ಅವಾಗ ನಮ್ಮ ಮನೇಲೆಲ್ಲ ಗಲಾಟೆ ಮಾಡಿದ್ರು. ಒಂದು ಇದಿದೆ, ಅದು ನಮ್ಮ ಮೊಬೈಲ್ ಇದೆ, ಬೇಕಾದ್ರೆ ತೋರಿಸ್ತೀನಿ ನಾನು ನಿಮ್ಗೆ. ಅವ್ರು ನಮ್ಮ ಮನೇಲಿ ಗಲಾಟೆ ಮಾಡಿದ್ರು, ನಿನ್ನ ಬಾಯಲ್ಲಿ ಯಾಕೆ ಬಂತು ನಾನು ಗೆಲ್ಲೋದಿಲ್ಲ ಅಂತೇಳಿ. ನೀನು ಮಾಡಿರೋ ಸರ್ವಿಸು, ನಮ್ಮ ಮನೇಲಿ ಮಾಡಿರೋ ದಾನ ಧರ್ಮ ನೋಡ್ಕೊ, ಗೆದ್ದೇ ಗೆಲ್ತೀವಿ ನಾವು ಅಂತೇಳಿ ನಮ್ಮ ಮನೇಲಿ ಎಲ್ಲ ಗೊಳೋ ತತ್ಕೊಂಡ್ರು. ನಾನು ತಪ್ಕೊಂಡು, ನೀನು ಸೋಲಲ್ಲ, ಗೆಲ್ತೀಯ, ನೀನ್ ಯಾಕೆ ಈ ಮಾತಂದೆ ಅಂತ ಅವ್ರು ಹೇಳಿ ಸಮಾಧಾನ ಮಾಡಿದೆ. ನಾನು ಸಮಾಧಾನ ಮಾಡಿ ಎಲ್ಲ ಕುರಿಸ್ತೀನಿ, ಮತ್ತೆ ವಾಪಸ್ ರಿಸಲ್ಟ್ ಬರ್ತದೆ, ನಂಜೇಗೌಡರು ವಿನ್ ಆದ್ರು ಅಂತ. ಅವಾಗ ನಮ್ಮ ಮನೆಯವರು ಹೇಳಿದ್ರು, ನಮ್ಮ ದಾನ ಧರ್ಮ ನಮ್ಮ ತಾಲೂಕಿನ ಜನತೆ ಇದೇ ನಮ್ಮನ್ನ ಕೈ ಹಿಡಿದಿರೋದು ಅಂತೇಳಿ. ಅದ್ ನೆನಪು ಮಾಡ್ಕೊಂತೀನಿ ನಾನು. ಅದೊಂದು ಸೀನ್ ನನ್ನ ಜೀವನದಲ್ಲಿ ನಿಮ್ಗೆ ಬೇಕಾದ ಇದಾದ್ಮೇಲೆ ಕೊಡ್ತೇನೆ. ಜೀವನದಲ್ಲಿ ನಾನು ಆ ಸೀನ್ ನ ಮರೆಯಲ್ಲ. ನಾನೆಲ್ಲಾ ಕಷ್ಟಗಳು ನೋಡಿದೀನಿ, ಒಳ್ಳೇದನ್ನ ನೋಡಿದೀನಿ. ಆದ್ರೆ ಕೌಂಟಿಂಗ್ ಅಂತ ನೆನಪು ಮಾಡಿದ್ರಲ್ಲ, ಆ ಕೌಂಟಿಂಗ್ ಡೇ ನಮ್ಮನೆ, ನಮ್ಮ ಶ್ರೀಮತಿಯವರು, ನನ್ನ ಮಕ್ಕಳು, ನನ್ನ ತಂಗಿಯದ್ರು ಎಲ್ಲ ಅವ್ರು ಹತ್ತಿದ್ದು ಮತ್ತೆ ಖುಷಿ ಪಟ್ಟಿದ್ದು ದಿನ ಅದೆಲ್ಲ. ಅದು ನನ್ನ ಜೀವನದಲ್ಲಿ ಮತ್ತೆ ಇನ್ನೊಂದು ಯಾವ್ದು ನೋಡಲ್ವೇನು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.